ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಬಂದು ನಾವು ಊಟಿ ಮತ್ತು ವಯನಾಡ್ ಟ್ರಿಪ್ ಹೋಗ್ತಿದ್ದೀವಿ. ನೈಟ್ 12 PM ಹೊರಟು ನಾವು ಮಾರ್ನಿಂಗ್ 6 o'clockಗೆ ಊಟಿ ರೀಚ್ ಆದ್ವಿ. ಊಟಿಲಿ ಕೋಲ್ಡ್ ವೆದರ್ ಇದೆ ಅಂತ ಗೊತ್ತಿತ್ತು, ಆದರೆ ಎಷ್ಟು ಜೋರಾಗಿ ಕೋಲ್ಡ್ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ನಾವೆಲ್ಲ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ವಿ, ಆದರೆ ಎಲ್ಲಿ ನೋಡಿದ್ರು ಬರೀ ಟೀ ಎಸ್ಟೇಟೇ ಕಾಣಿಸ್ತಿತ್ತು. ಅದು ಬಿಟ್ಟು ಬೇರೆ ಯಾವುದೂ ಕಾಣ್ತಿರ್ಲಿಲ್ಲ. ಆದರೂ ಟೀ ಎಸ್ಟೇಟ್ ನೋಡೋಕ್ಕಂತೂ ಸಖತ್ತಾಗಿ ವ್ಯೂ ಇತ್ತು. ನೋಡ್ತಾ ನಾವು ಮೌಂಟೇನ್ ಟಾಪ್ ರೀಚ್ ಆಗ್ತಾ ಹೋದ್ವಿ. ಅಲ್ಲಿಂದ ಪೂರ್ತಿಯಾದ ಊಟಿ ಲುಕ್ ಕಾಣ್ತಿತ್ತು. ನಂಗೆ ಗೊತ್ತಿತ್ತು ಊಟಿ ಚೆನ್ನಾಗಿದೆ ಅಂತ, ಆದರೆ ಇಷ್ಟು ಚೆನ್ನಾಗಿದೆ ಅಂತ ನಂಗೆ ಇವತ್ತೇ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು. ಬಟ್ ರಿಯಲಿ ಐ ಲವ್ ದಿಸ್ ಕೂಲ್ ವೆದರ್ ಆ್ಯಂಡ್ ಪ್ಲೇಸ್. ಎಲ್ಲಿ ನೋಡಿದ್ರು ಮೌಂಟೇನ್ಸ್ ಮತ್ತು ಗ್ರೀನರಿ ಬಿಟ್ಟು ಬೇರೆ ಏನೂ ಕಾಣಿಸ್ತಿರ್ಲಿಲ್ಲ. ಹೇಳಬೇಕಂದ್ರೆ ಊಟಿಲಿ ಟೂರಿಸ್ಟ್ಗಳಿಗಿಂತ ಜಾಸ್ತಿ ಪೊಲೀಸರೇ ಜಾಸ್ತಿ ಇದರಲ್ಲಿ. ಸ್ವಿಟ್ಜರ್ಲ್ಯಾಂಡ್ ಬಿಟ್ಟರೆ ಟ್ರಾವೆಲ್ ಮಾಡೋಕ್ಕೆ ಇನ್ನೊಂದು ಚೆನ್ನಾಗಿರೋ ಪ್ಲೇಸ್ ಅಂದರೆ ಅದು ಇಂಡಿಯಾನೇ ಕಾಣಿಸುತ್ತೆ. ಇಲ್ಲಿ ನೋಡಿದ್ರು ಅಲ್ಲಿ ಗ್ರೀನರಿ ಅದು ಬಿಟ್ಟು ಬೇರೆ ಏನೂ ಕಾಣಿಸ್ತಿರ್ಲಿಲ್ಲ. ಬರೀ ಬೆಟ್ಟ ಗುಡ್ಡ ಅಷ್ಟೇ ಕಾಣಿಸ್ತಿತ್ತು ಹೊರತು. ಟ್ರಾವೆಲ್ ಮಾಡ್ತಾ ನಾವು ಊಟಿಯಲ್ಲಿರೋ ಶೂಟಿಂಗ್ ಪಾಯಿಂಟ್ಗೆ ಬಂದ್ವಿ. ಎಲ್ಲಿ ನೋಡಿದ್ರು ಅಲ್ಲಿ ಬೆಟ್ಟ ಬಿಟ್ಟು ಬೇರೆ ಏನೂ ಇರಲಿಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲ ಹತ್ಕೊಂಡು ಮೇಲೆ ಹೋದರು, ನಾನು ಹತ್ಕೊಂಡು ಹೋದೆ. ನನಗಂತೂ ಹತ್ತಿ ಸುಸ್ತಾಗಿ ಹೋಗಿತ್ತು. ಬಟ್ ನಾನಂತೂ ಫೋಟೋ ತೆಗೆಸ್ಕೊಂಡು ಅಲ್ಲೇ ನಿಂತೆ. ಬಟ್ ಅಲ್ಲಿನ ವ್ಯೂ ನೋಡೋಕ್ಕಂತೂ ಆ್ಯಕ್ಚುಲಿ ಚೆನ್ನಾಗಿತ್ತು. ಬಟ್ ಎಲ್ಲಿಗೆ ಹೋದರೆ ಯಾವ ರೀತಿಯಲ್ಲಿ ಚೈನ್ ಸ್ನ್ಯಾಚರ್ ಇರ್ತಾರೋ, ಇಲ್ಲಿನೂ ಸ್ವಲ್ಪ ಕಳ್ಳರು ಇರ್ತಾರೆ. ಈ ಕಂಡಿದೆಲ್ಲ ಎತ್ಕೊಂಡು ಹೋಗ್ತಾರೆ. ನಮ್ಮ ಫ್ರೆಂಡ್ಸ್ ಅಂತೂ ಹತ್ಕೊಂಡು 12:30ಗೆ ಬಂದು ನಾವು ಪೈನ್ ಫಾರೆಸ್ಟ್ ರೀಚ್ ಆದ್ವಿ. ಎಲ್ಲಿ ನೋಡಿದ್ರು ಅಲ್ಲಿ ಪೈನ್ ಮರ ಮಾತ್ರ ಕಾಣಿಸ್ತಿತ್ತು, ಅದು ಬಿಟ್ಟು ಬೇರೆ ಏನಿರಲಿಲ್ಲ. ನನ್ನ ಬ್ಲಾಗ್ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಶೇರ್ ಮಾಡಿ, ನೆಕ್ಸ್ಟ್ ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ.